ರಾಘವೇಂದ್ರ ಶಬ್ದಕ್ಕೆ ರಾಮದೇವರು ಕೂಡ ಉದ್ದಿಷ್ಟನೇ. ಅಲ್ಲಿ ರಾಯರ ಕೀರ್ತಿ ಸಾಮಾನ್ಯರಿಗೆ ಅರ್ಥವಾಗುವಂಥದ್ದು ಅಲ್ಲವಂತೆ. ಮಂದಬುದ್ಧಿಗೆ ತೋರದಂದದಿ ಕೀರ್ತಿ ರಾಜಿಪುದು. ನಾವು ಕೇಳ್ತೀವಿ, ಭಗವಂತನ ಮಹಿಮೆಯನ್ನು ಕೇಳ್ತೀವಿ, ಗುರುಗಳ ಮಹಿಮೆಯನ್ನು ಕೇಳ್ತೀವಿ, ಮನದಟ್ಟು ಆಗ್ತದೆ. ಆ ಕ್ಷಣಕ್ಕೆ ಏನನಿಸ್ಬಿಡ್ತದೆ ಅಂದರೆ ಅಬ್ಬಬ್ಬಬ್ಬಬ್ಬ ಇದರಂತೆ ಇದ್ದು ಬಿಡ್ಬೇಕಲ್ಲೇ ಇನ್ನು ಅಂತಲೂ ಅನ್ನಿಸ್ತದೆ. ಆದರೆ ಎಲ್ಲರೂ ಅನ್ಕೊಂಡವರೆಲ್ಲ ಅದರಂತೆ ಇದ್ದು ಬಿಟ್ಟರೆ ನಮಗೂ ರಾಯರಿಗೂ, ನಮಗೂ ವಾದಿರಾಜರಿಗೂ, ನಮಗೂ ಹನುಮಂತ ದೇವರಿಗೂ ಭೇದ ಇರಬೇಕಲ್ಲ. ಅದು ಸಹಜ ತಾನೇ ಭೇದ. ಯಾರ್ಯಾರ ಯೋಗ್ಯತೆಗೆ ಎಷ್ಟೆಷ್ಟು ಇರಬೇಕೋ ಅಷ್ಟಷ್ಟು ಸಾಧನೆ ಆಗ್ತದೆ. ಸಾರ್ವಕಾಲಿಕವಾಗಿ ನನಗಂತೂ ಇಲ್ಲ. ನಮ್ಮ ಗೋಪಣ್ಣಿಗೆ ಏನಾದ್ರು ಇರ್ತದೋ ಏನು ಕಚ್ಚ ಇರೋದಲ್ಲ, ಮರ್ತು ಬಿಡ್ತೀವಿ. ಏನು ಕಾರಣ ಯದುಪತಿಯನ್ನು ಮರೆತಿರಿ ಅಂತ ಪುರಂದರದಾಸರು ಕ್ವಶನ್ ಕೇಳ್ತಾರೆ. ಪಾಪ ಅವರು ಮರ್ತಿಲ್ಲ, ಪುರಂದರದಾಸರು ಮರೆಯೋರಲ್ಲ. ಯಾಕಂದ್ರೆ ಅವ್ರು ನಾರದ ಕೂತರೆ ನಿಂತರೆ ಸಾರ್ವಕಾಲಿಕವಾಗಿ ಬ್ಯಾಸರ ಪ್ರಶ್ನೆನೇ ಇಲ್ಲಪ್ಪ. ನಾರಾಯಣ ನಾರಾಯಣ ತಿರುಗ್ತಿರೋದೇ ಕೆಲಸ. ಅದು ಪುರಂದರದಾಸರ ವ್ಯವಹಾರ. ಆದ ಕಾರಣ ಯಾಕಪ್ಪ, ಏನು ಕಾರಣ ಯದುಪತಿಯನ್ನು ಮರೆತಿರಿ, ಧನಧಾನ್ಯ ಪುತ್ರರು ಕಾಯುವರೇ ಅಂತ ಪ್ರಶ್ನೆ ಮಾಡ್ತಾರೆ. ನಾವು ಮರೆಯೋದು ಗ್ಯಾರಂಟಿ. ಒಂದು ಸಾರಿ ಹೀಗೆ ಆಗಿತ್ತು. ನಾನು ಸ್ಕೂಲಲ್ಲಿ ಇದ್ದೀನಿ, ಪೀರಿಯಡ್ ಮುಗಿತು, ಕಾದ್ಕೊಂಡಿದ್ದರು ಹೊರಗೆ. ನಾನು ಹೊರಗೆ ಸಾರ್ ನೀವೇ ಕಾಪಾಡಬೇಕು ಅಂದರು. ಮೀರೇ ಕಾಪಾಡಲ್ಲ ಸಾರ್ ಈರೋಜು ಮಮ್ಮಳ್ಳಿ ಅಂದರು. ಈ ನ್ಯಾಯೋಗ್ಯತೆ ಏನಪ್ಪ ಕಾಪಾಡೋಕ್ಕೆ, ನಾನೇನು ಕಾಪಾಡಬೇಕು? ಇಲ್ಲ, ವಿಶ್ವಾಮಿತ್ರರು ಪಾರಿపోయినాడు, మీరు మమ్మల్ని గడ్డికేయాల. ಸತ್ಯ ಹರಿಶ್ಚಂದ್ರ ನಾಟಕ, ಅವತ್ತು ರಾತ್ರಿ ನಾಟಕ, ಸಂಜೆಗೆ ವಿಶ್ವಾಮಿತ್ರ ಎಲ್ಲಿಗೋ ಓಡೋಗ್ಬಿಟ್ಟಾನೆ. ಅವನ ಮನೆಯಾಗ ಏನು ಗಲಾಟೆ ಆಯಿತೋ ಏನು ಕಥೆಯೋ ಅವನ ಕಷ್ಟ ಯಾರಿಗೆ ಬಂತು, ಓಡೋಗ್ಬಿಟ್ಟಾನೆ. ನೀವು ಬಂದು ಗಡ್ಡಿಗೆ ಹಾಕ್ಬೇಕು. ವಿಶ್ವಾಮಿತ್ರ ಪಾತ್ರ ಮಾಡಬೇಕು. ನಾನು విధిలే సార్, మీ ఇష్టం, మీ కాళ్ళకు పడతాము అంతిద్దారు. మాకెవరు దొరకలేదు. 2 ಪದ್ಯ ಇರೋದು, 2 ಪದ್ಯ 2 ಡೈಲಾಗು ಅಷ್ಟೇ ಇರೋದು. ಅದು ಮಾಡಬೇಕು. ಪಾತ್ರೆಗಳು ಹೇಗೆ ಅಂತಂದರೆ, ಒಂದೇ ದಿನ ಒಂದೇ ಡ್ರಾಮಾದಲ್ಲಿ ಒಂದೇ ಪಾತ್ರನೇ 2-3 ಆಗ್ತಾರೆ. మొదటి కృష్ణుడు, రెండో కృష్ణుడు, తెల్లవారుజాము కృష్ణుడు ಅಂತ ನಮ್ಮ ಕಡೆಗೆ ಡ್ರಾಮಾಗಳಲ್ಲಿ ಕೆಲವು ಸೀನ್ಸು ಒಬ್ಬನು ಕೃಷ್ಣ ಆಗ್ತಾನೆ, ಇನ್ನು ಕೆಲವು ಸೀನ್ಸು ಇನ್ನೊಬ್ಬನು ಕೃಷ್ಣ ಆಗ್ತಾನೆ. ಬೆಳಗ್ಗೆ ಮುಂಜಾನೆ ಎಲ್ಲರೂ ಬಿದ್ಕೊಂಡಿರುವಾಗ ಇನ್ನೊಬ್ಬನು ಕೃಷ್ಣ ಬರ್ತಾನೆ. ಆಗ 3 ಕೃಷ್ಣರು ಇರ್ತಾರೆ. ನಾನು ಚಿಕ್ಕತನದಲ್ಲಿ ಇದೆಲ್ಲ ನನಗೆ ಚೆನ್ನಾಗಿ ಅಭ್ಯಾಸ. ಏನು మీరేం సార్ అష్టావధాని మీరు, 2 పద్యాలు ఏమి లెక్క ಅಂದ್ಬಿಟ್ರು. ಬಂದೆ, 1ನೇ ಪದ್ಯ ಲಕ್ಷಣವಾಗಿ ಹೇಳಿಬಿಟ್ಟೆ, ಮುಗಿತು, ಆ ಡೈಲಾಗ್ ಮುಗಿತು. 2ನೇ ಪದ್ಯ ಬಂದಾಗ ಅರ್ಧಕ್ಕೆ ಬಂದದ ಪದ್ಯ ನಿಂತೋಗ್ಬಿಡ್ತು, ಜ್ಞಾಪಕ ಬರಲ್ಲ. 2 ಪಾದ ಹೇಳಿನಿ, ಮುಂದಿಂದು ಜ್ಞಾಪಕ ಬರವಲ್ದು. ಪ್ರಾಂಪ್ಟರ್ ಅಂತ ಒಬ್ಬನಿರ್ತಾನೆ ಮಾಮೂಲು ಅವರಿಗಾದರೆ ಅವನು ಪ್ರಾಂಪ್ಟರ್, ಸಾರಿಗೆ ಪ್ರಾಂಪ್ಟರ್ ಅಂತ ಅವನು ಲೆಕ್ಕಲ್ದಾಗ ಕೂತ್ಕೊಂಡದ. ನನಗೆ ಮರ್ತೋಗಿ ಕೂತ್ಕೊಂಡದ. ಆಭಾಸು. ವಿಶ್ವಾಮಿತ್ರರ ಪದ್ಯ ಹೇಳಲಿಲ್ಲ ಅಂದರೆ ಗಬ್ಬಲ್ಲೇ ನಮ್ಮ ಏನು ಮಾಡ್ಲಪ್ಪ ದೇವರೇ ಅಂದ್ಕೊಂಡು ತಕ್ಷಣ ಕಾಪಾಡಲಿಕ್ಕೆ ಭಗವಂತ ಯೋಂತ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾದಲ್ಲ ಪ್ರೇರಣೆ ಮಾಡೋನು ಅವನೇ. ಮಾನವು ನಿನ್ನದೋ ತಂದೆ ಅಂದರೆ ಉಳಿಸೋನು ಕಳಿಸೋನು ಎಲ್ಲ ನೀನೇ ಅಂತ ಅರ್ಥ. ಒಂದು ಫ್ಲ್ಯಾಶ್ ಆಯಿತು. ನೋಡಿದೀಯಾ ವಿಶ್ವಾಮಿತ್ರ ಮಹಾರಾಜ, ನಿನ್ನಂಥ ಧರ್ಮಾತ್ಮನನ್ನು ಸತ್ಯವ್ರತನನ್ನು ಕೆಡಿಸಬೇಕು ಅನ್ನುವ ದುರ್ಬುದ್ಧಿಯಿಂದ ಪ್ರಯತ್ನ ನಾನು ಮಾಡಿದ್ದಕ್ಕಾಗಿ ನಾನು ಹೇಳುವ ಮಾತುಗಳನ್ನು ಬಾಯಿಲಿಂದ ಹೇಳಲಾರದೆ ಹೋಗ್ತಾ ಇದ್ದೇನೆ. ನನಗೆ ಈ ಶಾಸ್ತಿ ಆಗಬೇಕಾದ್ದೆ, ಈ ಶಿಕ್ಷೆ ಅಂದೆ. ಜನಕ್ಕೇನಾಯಿತು ಅಂದರೆ ಇವನು ಪದ್ಯ ಮರ್ತಾನೆ, ಸುಮ್ಮನೆ ಡೂ ಪಡಿತಿದ್ದಾನೆ ಅಂತ ಯಾವನಿಗೆ ಅರ್ಥನೇ ಆಗಲ್ಲ. ಇದು ನಾಟಕದಲ್ಲಿ ಇದೊಂದು ಭಾಗ ಅಂತ ನೋಡಪ್ಪ ಎಷ್ಟು ಕರೆಕ್ಟು ಅನ್ಕೊಂಬಿಟ್ರು. ಅಂದರೆ ಆಪತ್ತು ಬಂದಾಗ ದೇವರೇ ರಕ್ಷಣೆ ಮಾಡಬೇಕು. ಮರಿತೀವಿ, ನಾವು ಮರಿತೀವಿ. ಮರ್ತರೂ
ನಾವು ಶುದ್ಧವಾಗಿ ಮರ್ತು ಬಿಡ್ತೀವಿ. ಆದರೆ ಪುರಂದರದಾಸರಂಥವರು ಮರ್ತು ಆ್ಯಕ್ಷನ್ ಮಾಡಿದ್ರಲ್ಲ ಕೆಲವು ದಿವಸ. ಅಲ್ಲಿ ಸ್ವಾಮಿ ಹೋಗು ಅಂತ ಅಂತಿದ್ದಿ ಸರಿ, ಅಲ್ಲಿಗೆ ಹೋಗಿ ನಾನು ಅವ್ರ ಜೊತೆ ಆಗಿಬಿಟ್ರೆ ಗತಿ ಏನು? ಮಗ ಜಗ್ಗಿ ತೊಗೊಂತಿದ್ನಂತಮ್ಮ, ಹಗಲು ರಾತ್ರಿ ಇದೇ ಕೆಲಸ. ಅಪ್ಪ ಹೇಳ್ದ ಅಪ್ಪ ನೀನು ಎದುರಿಗೆ ಕೂತ್ಕೋ, ನನ್ನ ಜೊತೆಗೆ ಕೂತ್ಕೋ, ನೀನು ಸ್ವಲ್ಪ ತಗೋ, ಹಾಗಾದ್ರೆ ನಾನು ಕಡಿಮೆ ಮಾಡ್ತೀನಿ ಅಂದ. ಹಾಳಾಗಿ ಹೋಗಪ್ಪ ಅಂತ ಅಪ್ಪ ಕೂತ್ಕೊಂಡು ಒಂದು ಚಮಚ ಆದಷ್ಟು ವಿಶ್ವಾನ್ಮಾತ ಪ್ರಾಜ್ಞಾನುಮಾತ ತಗೊಂಡ. ಆಯ್ತು, ಇವನು ಸ್ವಲ್ಪ ಕಡಿಮೆ ಮಾಡಿದ. ದಿನಕ್ಕೆ ಏನಾಯ್ತು, ಒಂದು ತಿಂಗಳಿಗೆ ಅಷ್ಟೊತ್ತಿಗಲ್ಲ ಅವನು ಫುಲ್ ಆಗಿಬಿಟ್ಟ, ಇವನು ನಿಲ್ಲ ಆಗಿಬಿಟ್ಟ. ಏನು ಪ್ರಯೋಜನ ಇದರಲ್ಲಿಂದ? ನಾನು ಮರ್ತರ ಗತಿ ಏನು ಅಂತ ಕೇಳಿದ್ನಲ್ಲ, ನಾರದರು ಕೇಳಿದರು. ಹೌದು ಸ್ವಾಮಿ, ಅಲ್ಲಿಗೆ ಹೋಗಿ ನಾನು ಅವ್ರ ಕಡೆ ಆಗಿಬಿಟ್ರೆ ಗತಿ ಏನು? ನಾನು ಬರ್ತೀನಪ್ಪ ನಿನ್ನನ್ನು ಉದ್ಧಾರ ಮಾಡಲಿಕ್ಕಾಗಿ ಅಂತ ಹೇಳಿ ಪರಮಾತ್ಮನೇ ಬಂದು ಎಚ್ಚರಿಸಿ. ನಮ್ಮಂಥವ್ರ ಪಾಲಿಗೆಲ್ಲ ಭಗವಂತ ಬರಬೇಕು ಅಂತಂದರೆ ಎಲ್ಲಿಗೆ ಸಾಧ್ಯ ಆಗ್ತದೆ? ಆದ ಕಾರಣ ಗುರುಗಳ ಪಾದವನ್ನು ಹಿಡಿಬೇಕು ನಾವು. ಗುರುಗಳು ಎಚ್ಚರ ಮಾಡಬೇಕು. ಗುರುಗಳು ನಮ್ಮ ಸಾರಿ ಹೇಳ್ತಿರ್ತಾರಲ್ಲ, ನಾನು ಹೇಳಿದ್ದೆ ನನಗೆ ಬರೋದೇ ಒಂದೇ ಎರಡೇ, ಅದಕ್ಕಂತ ಹೆಚ್ಚಿಗೆ ಬರೋದಲ್ಲ ಅಂತ ಹೇಳ್ತಿರ್ತಾರೆ. ಅದನ್ನು ನಾವು ನಂಬಬಾರ್ದು. ನಾನು ಶುದ್ಧ ದಡ್ಡ ಅಜ್ಞಾನಿ ಮೂರ್ಖ ಅಂತಿರ್ತಾರೆ. ನೀವು ಅದನ್ನು ನಂಬಿಬಿಟ್ಟು ಸರ್ ನಿಮ್ಮ ಮೂರ್ಖ ಗುರುಗಳು ಬಂದರು ನೋಡಿ ಅಂದರೆ ಎಷ್ಟು ಅವರು ಸುಮ್ಮನೆ ಅಹಂಕಾರ ಖಂಡನಕ್ಕಾಗಿ ಅದರಂತೆ ಹೇಳ್ತಿರ್ತಾರೆ. ಅದು ನಮಗೂ ಗೊತ್ತು. ಇಂದು ಮಂಡಲ ರೋಚಿಯೋ ಪಾಲ್ ಸಿಂಧುರಾಜನ ವೀಚಿಯೋ. ಇಂದು ಮಂಡಲ, ಇಂದು ಅಂದರೆ ಏನು? ಚಂದ್ರ ಮಂಡಲ. ರೋಚಿ ಅಂದರೆ ಕಾಂತಿ. ಚಂದ್ರಮಂಡಲದ ಕಾಂತಿಯ ಎನ್ನುವಂತೆ ಇದೆಯಂತೆ ರಾಯರ ಕೀರ್ತಿ. ಪಾಲ್ ಸಿಂಧು, ಸಿಂಧು ಅಂದರೆ ಸಮುದ್ರ, ಪಾಲ ಸಮುದ್ರ, ಹಾಲಿನ ಸಮುದ್ರ. ಅದರ ವೀಚಿ ಅಂದರೆ ಅಲೆ, ತೆರೆ. ಪಾಲ ಸಮುದ್ರ ಅಂದರೆ ಅದು ಬೆಳಗ್ಗೆ ಇರಬೇಕು, ಇದು ಬೆಳಗ್ಗೆ ಇರ್ತದೆ. ಚಂದ್ರ ಬೆಳಗ್ಗೆ, ಅದು ಬೆಳಗ್ಗೆ. ಸುರರ ಇಂದ್ರ, ದೇವೇಂದ್ರ ಇದ್ದಾನಲ್ಲ, ಅವನ ವಜ್ರ, ಅದರ ಮರೀಚಿ ಅಂದರೆ ಕಿರಣ. ವಜ್ರಾಯುಧದ ಕಿರಣವೋ ಎನ್ನುವಂತಿದೆಯಂತೆ ರಾಯರ ಕೀರ್ತಿ. ಕೀರ್ತಿಯನ್ನು ಸಾಧಾರಣವಾಗಿ ಬಿಳೆ ಬಣ್ಣಕ್ಕೆ ಹೋಲಿಸ್ತಾರೆ, ಅಪಕೀರ್ತಿಯನ್ನು ಕರಿ ಬಣ್ಣಕ್ಕೆ ಹೋಲಿಸ್ತಾರೆ. ಪಂಪ ಮಹಾಕವಿ, ಕನ್ನಡದ ಕವಿ, ಆ ಕೆಲಸ ಮಾಡಿದ್ದಾನೆ. ಅವರ ಮುತ್ತಾತ ಮಾಧವ ಸೋಮಯಾಜಿಯನ್ನು ಕುರಿತು ಹೇಳ್ತಾ ಆತ ನಿತ್ಯಾಗ್ನಿಹೋತ್ರಿ, ಶುದ್ಧ ವೈದಿಕ. ಯಾರು? ಪಂಪ ಮಹಾಕವಿಯ ಮುತ್ತಾತ ಮಾಧವ ಸೋಮಯಾಜಿ. ಆದರೆ ಇವರ ಅಪ್ಪ ಜೈನಕ್ಕೆ ಇಳಿದು ಬಿಟ್ಟಿರ್ತಾನೆ, ಇವನು ಜೈನನಾಗಿಬಿಟ್ಟಿರ್ತಾನೆ. ಅವನೊಂದು ಮಾತಂತಾನೆ, ನಿಜ ಮಖ ಧೂಮದೊಳೆ ಕರಿದು ಮಾಡಿದಂ ನಿಜ ಯಶಮಂ ಅಂತ. ತಾನು ಹೋಮ ಮಾಡಿ 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 ಆ ಯಜ್ಞ ಧೂಮ ಹೊಗೆ ಇರ್ತದಲ್ಲ, ಆ ಹೊಗೆಯಿಂದ ತನ್ನ ಕೀರ್ತಿಯನ್ನು ಅದನ್ನೇ ಕರ್ರಗೆ ಮಾಡಿಬಿಟ್ಟ ಅಂತ. ಕೀರ್ತಿ ಬೆಳ್ಳಗಿರಬೇಕು. ಈ ಯಜ್ಞ ಧೂಮ ಹೋಗಿ 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 ಏನಾಯ್ತಂತೆ, ಆ ಕೀರ್ತಿ ಕರ್ರಗಾಗ್ಬಿಡ್ತಂತೆ ಅಂತ ವರ್ಣನೆ ಮಾಡ್ತಾನೆ. ಅದ್ರ ಮೇಲೆ ದೊಡ್ಡ ಚರ್ಚೆ ನಡೆದ, ಅವನು ಬೈದಾನ ಹೊಗಳೇನ ಅಂತ ಅದ್ರ ಮೇಲೆ ಚರ್ಚೆ ನಡೆದ. ಕೀರ್ತಿ ಬಿಳಿ ಬಣ್ಣ, ಅಪಕೀರ್ತಿ ಕರಿ ಬಣ್ಣ. ಸುರರ ಇಂದ್ರನ ವಜ್ರ ಮರೀಚಿಯೋ ಸುರ ತುರಗ. ತುರಗಮು అంటే ఏమిటి? ತುರಗ ಅಂದ್ರೆ ಏನು ಮರಿ? ಅಮ್ಮ ಹೇಳಿಲ್ಲ. ನಮಗೇನು, ನಮ್ಮ ಇಡೀ ಕ್ಲಾಸಿನಾಗ ಒಬ್ಬರು ಕರೆಕ್ಟ್ ಆನ್ಸರ್ ಹೇಳಿದ್ರು ಕೂಡ ಸಾಕಪ್ಪ, ಆನಂದ ಆನಂದ. ಎಲ್ಲರೂ ಇರ್ಬೇಕಂಬ ನಮ್ಮ ಹಣೆ ಬಾರ ಅಷ್ಟು ಅದೃಷ್ಟ ಅಲ್ಲಮ್ಮ. ఎక్కడో పాపం చేసుకొని పుట్టినామరా ಅಂತ ಅಂಬೋದು ನಾನು ಕ್ಲಾಸಿನಾಗ. మీకు తెలుసురా, ಕರೆಕ್ಟಾದ ಆನ್ಸರ್ ಹೇಳಿಬಿಟ್ರೆ ಸಾರಿಗೆ ಸಂತೋಷ ಆಗಿಬಿಡ್ತದಲ್ಲ ಅಂತ ನಿಮಗೆ. ಅದಕ್ಕೋಸ್ಕರ ನೀವು ಬುದ್ಧಿಪೂರ್ವಕವಾಗಿ ಸಾಕ ತಪ್ಪೇ ಹೇಳ್ತೇನೆ ಅಂಬೋದು ನಾನು. ನಮ್ಮ ಹುಡುಗರನ್ನ ಬೇಕಂತ ತಪ್ಪೇ ಹೇಳ್ತಾರೆ. ಏನು ಮಾಡ್ಲಿಕ್ಕಾಗ್ತದೆ?
ಅವನು ಯಾವನ ಡಿ ಒ ಬಂದಿದ್ದಂತೆ. ಡಿ ಒ ರಾಮಾಯಣ ಬರೆದವ್ರು ಯಾರು? ಸ್ವಲ್ಪ ಮೀಸೆ ಗೀಸೆ ಬಿಟ್ಕೊಂಡು ಭಾರಿ ಆಳು. ರಾಮಾಯಣ ಬರೆದವ್ರು ಯಾರು? ಹುಡುಗರೆಲ್ಲ ದಬ್ಬ ಮಾರೆ ಮಾಡ್ಕೊಂಡು ನೋಡಿದ್ರು. ಯಾವನು ಹೇಳಲಿಲ್ಲ. ಏನ್ರಿ, ಏನು ನಿಮ್ಮ ಸ್ಟೂಡೆಂಟ್ಸು ಅಂತ ನೋಡಿದೆ. ಇಲ್ಲ ಸರ್, 3 ದಿವಸದಿಂದ ನಾನು ರಜದಾಗಿದ್ದೀನಿ ಅಂದ. ಯಾರು ಮಾಡ್ಯಾರೋ ಗೊತ್ತಿಲ್ಲ ಕೆಲಸ, ಅದು ಯಾವುದೋ ಮಾಡಬಾರ್ದು ಕೆಲಸ ಏನೋ ಮಾಡ್ಯಾರ ಅಂತ ಅನ್ಕೊಂಬಿಟ್ಟಾರಲ್ಲ. ಇಲ್ಲ ಸರ್, ನನಗೆ ಗೊತ್ತಿಲ್ಲ, 3 ದಿವಸದಿಂದ ರಜದಾಗಿದ್ದೀನಿ ಅಂದಂತ ಟೀಚರ್. ಅವನು ಮೂರ್ಛೆ ಹೋಗ್ಬೇಕು, ಮಹಾನುಭಾವ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಟೀಚರ್ಗಳು ಮುಂದಾಗೆ ಸೂಚನೆ ಕೊಟ್ಟುಬಿಟ್ಟಿರ್ತೀವಿ. ರೇ, ఈ ప్రశ్నలతో నేను సూచన చేస్తాను, దాని ప్రకారం ఆన్సర్లు చెప్పాలి. ಆಕೆ ಯಾವಬೇಕೋ ಟೀಚರು ಮುಂದಾಗೆ ಹೇಳಿದ್ಲು, ಸೂಚನೆ ಮಾಡ್ತೀನಿ ಅಂತ ಹೇಳಿದ್ಲು. ಕಂಕಣಮೋ ఏమర్థమో ಅಂದ್ಲು, ತೋರಿಸ್ಲಲ್ಲ. ಗಾಜುಲು ಮೇಡಮ್ ಅಂದರು. ಏನು ಡಿ ಒಗೆ ಆನಂದೋ ಆನಂದ, ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲಪ್ಪ ಅಂತ. ಹಸ್ತಮೋ ಅರ್ಥಂ ಚಪ್ಪಂಡಿ ಅಂದ್ಲು. ಏನು ಚೈ ಸಾರ್ ಮೇಡಮ್ ಅಂದ್ಬಿಟ್ರು. ಆನಂದ ಆಗಿಬಿಡ್ತು. 3ನೇದು ವೇಣಿ ಅಂದರೆ ಹಿಂಗೆ ತೋರಿಸ್ಬೇಕಾಕಿ, ಆಕೆಗೆ ಸ್ವಲ್ಪ ತುರಿಕೆ ಆಯಿತು. ವೇಣಿ ಅಂತ ಹಿಂಗೆ ಅಂದು ಹಿಂಗೆ ತೋರಿಸ್ಬೇಕು. ಇದು ಅರ್ಜೆಂಟ್ ಅಲ್ಲ, ಹಾಳಾಗೋಗ. ಇವಾಗ ಅದಕ್ಕೊಂದು ಕಥೆ ಅದಮ್ಮ. ಈ ನಾವು 84 ಲಕ್ಷ ಜೀವರಾಶಿಗಳಲ್ಲಿ ಜನ್ಮ ಹೊಂದಿ ಸಾಯ್ತೀವಂತೆ. ಲಾಸ್ಟಿಗೆ ಮುಕ್ತಿ ಹೊಂದಲಿಕ್ಕೆ ಇದೊಂದೇ ಇರೋದು. ಯಾವುದು? ಮಾನವ ಜನ್ಮ. ಇದರಲ್ಲಿರೋದು ಒಂದೇ ಒಂದು ಬಾಗಿಲು, ಅದು ಭಗವಂತನ ಭಕ್ತಿ ಎನ್ನುವ ಬಾಗಿಲು. ನಾವೇನು ಮಾಡ್ತೀವಿ, ನಮಗೆ ಕಜ್ಜಿ ಹತ್ಯದಂತೆ, ಸಂಸಾರ ಎನ್ನುವ ಕಜ್ಜಿ ಹತ್ತಿದೆ. ಈ ಕಜ್ಜಿ ಹತ್ತಿದ ನಾವು ಕಣ್ಣು ಕಾಣ್ತಾ ಇಲ್ಲ ಅಜ್ಞಾನದಿಂದ, ಗೋಡೆ ಒತ್ತಿಕೋತ ಬರ್ತೀವಿ. ಹಿಂಗೆ ಅನ್ಕ ಎಲ್ಲ ಒಂದು ಕಡೆಗೆ ಡೋರ್ ಸಿಗ್ತದಲ್ಲಮ್ಮ, ಹಿಂಗೆ ಅನ್ಕಂತ ಬಂದರೆ ಕರೆಕ್ಟು ಡೋರ್ ಬರಬೇಕು, ಕಜ್ಜಿ ಗೀರ್ಕಂತ ಮುಂದಕ್ಕೆ ಕೊಯ್ಬಿಡೋದು, ಮತ್ತೆ ಬರೋದು, ಮತ್ತೆ ಗೀರ್ಕಂತ ಮುಂದೆ. ಯಾವಾಗ ಡೋರ್ ಸಿಗೋದು? ಯಾವಾಗ ಗಡ್ಡಿಗೆ ಬೀಳೋದು? ಯಾವಾಗ? ಆಕೆ ಹಿಂಗೆ ತೋರಿಸ್ಬೇಕಾಗಿತ್ತು, ಹಿಂಗೆ ಗೀರ್ಕೊಂಬಿಟ್ಲು. ಗೀರು ಕುನೇದು ಮೇಡಮ್ ಅಂದ್ಬಿಟ್ರು. ನಿಜವಾಗಿ ಡಿ ಒ ಮೂರ್ಛೆ ಹೋಗ್ಬಿಟ್ನಂತೆ. ಎಚ್ಚರ ಮಾಡುವವ ಗುರುವು. ಯಾರು ಎಚ್ಚರ ಮಾಡಬೇಕು ನಮ್ಮನ್ನು ಇದರಿಂದ, ಸಂಸಾರದಿಂದ? ಆದ ಕಾರಣ ನಾವು ಮರಿತಾ ಇರ್ತೀವಿ. ಮೊದಲು ಮರಿತೀವಿ ಎಂಬಂತ ಹೇಳಿದ್ದೇನೆ ನಾನು. ಏನು ಕಾರಣ? ಯದುಪತಿಯನ್ನು ಮರಿತೀವಿ ಅಂತ. ಅವರ ಕೀರ್ತಿ ಅಂತಹದ್ದು ಅಂತ ಅರ್ಥ ಮಾಡಿಕೊಂಡು ಅವರನ್ನು ಸ್ತೋತ್ರ ಮಾಡಬೇಕು, ಸೇವೆ ಮಾಡಬೇಕು. ಇಂದು ಮಂಡಲ ರೋಚಿಯೋ ಪಾಲ್ ಸಿಂಧುರಾಜನ ವೀಚಿಯೋ ಸುರರಿಂದ್ರ ನೊಜ್ರ ಮರೀಚಿಯೋ ಸುರ ತುರಗ. ತುರಗ ಅಂದ್ರೆ ಅರ್ಥ ಏನಮ್ಮ? ಒಬ್ಬರು ಹೇಳಿದ್ರು ಸಾಕು, ನನಗೆ ಅಷ್ಟೇ ತೃಪ್ತಿ. ದೇವತಾ ಕುದುರೆ ಸುರ ತುರಗ, ಉಚ್ಚೈಸ್ರವ ಅಂತ ಅದಕ್ಕೆ ಹೆಸರು, ಐರಾವತ ಅಂತ ಆನಿಗೆ ಹೆಸರು. ಅದರ ಕಾಂತಿಯನ್ನು ಉಳ್ಳದ್ದು ಕಂದು ಗೊರಳನ ಗಿರಿಯೋ. ಕಂದು ಗೊರಳ ಅಂದರೆ ಕುತ್ತಿಗೆಯಲ್ಲಿ ಕಲೆ ಇರ್ತಕ್ಕಂಥ ಕರಿ ಇದೆಯಲ್ಲ, ಅವನ ಗಿರಿ ಅಂದರೆ ಹಿಮಾಲಯ ಪರ್ವತ, ಬೆಳ್ಳಗ. ರಾಘವೇಂದ್ರ ಗುರುಗಳ ಕೀರ್ತಿ ಪೊಳ್ಬಡೆ ಮಂದಬುದ್ಧಿಗೆ ತೋರದಂಥದ್ದು ಕೀರ್ತಿರಾಜು. ಆದರೆ ಯಾಕೆ ಮಾತು ಹೇಳಿದರು ಅಂತ, ಇವು ಯಾವೂ ಅಲ್ಲಂತೆ. ರಾಯರ ಕೀರ್ತಿ ಅಷ್ಟು ಸ್ವಚ್ಛ. ಯಾಕಲ್ಲ? ಇಂದು ಮಂಡಲ, ಚಂದ್ರಮಂಡಲ ನಡುವೇನು ಏನಿರ್ತದೆ? ಮಚ್ಚೆಗಳಿರ್ತವೆ. ರಾಯರ ಕೀರ್ತಿಗೆ ಮಚ್ಚೆ ಇಲ್ಲ. ಚಂದ್ರಮಂಡಲದಲ್ಲಿ ಮಚ್ಚೆ ಇದೆ. ಸೀತಮುಖಮು ಚಂದ್ರಮಂಡಲಂ ವಲೆ ಮನೋಹರಮುಗ ಉಂಡುನು ಅಂದರೆ ಉಪಮಾಲಂಕಾರಕ್ಕೆ ಉದಾಹರಣ. ಅಂದ್ರೇನು? ಅಲ್ಲಿ ಬಿಳುಪಿದೆ, ಇಲ್ಲಿ ಬಿಳುಪಿದೆ. ಅಲ್ಲಿ ಮಚ್ಚೆಗಳಿದ್ದಾವೆ, ಇಲ್ಲುಗಳ ಮಚ್ಚೆಗಳಿದ್ದಾವಂತ ಅರ್ಥನಾ? ಅಲ್ಲ. ಉಪಮಾನ ಏಕದೇಶ. ಮನೋಹರತ್ವ ಮಾತ್ರ ತಗೋಬೇಕಲ್ಲಿ, ಎಲ್ಲ ತಗೊಂಬಾಗಿಲ್ಲ. ಎಲ್ಲ ತಗೊಬೇಕು ಅಂತಂದರೆ ಸೀತೆಯ ಮುಖವು ಬಿಳಿಜಾಳದ ರೊಟ್ಟಿಯಂತೆ ಮನೋಹರವಾಗಿದೆ ಅಂತ ಅನ್ಬೋದು. ಬಿಳಿಜಾಳದ ರೊಟ್ಟಿ ಆಗಿರ್ತದಮ್ಮ, ಗುಂಡ್ರವಾಗಿ ಇರ್ತದೆ.
ಮಚ್ಚಗಳು ಇರ್ತದೆ, ನೋಡಿದ್ರೆ ಮನೋಹರನೂ ಆಗ್ತದೆ. ಪ್ರಸಿದ್ಧವಾದ ಉದಾಹರಣೆ ಹೇಳಬೇಕು. ನೀರು ಜೋಳದ ರೊಟ್ಟಿ ಉದಾಹರಣೆ ಹೇಳಿದರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗೋದಿಲ್ಲ. ಕೆಲವರಿಗೆ ಚಪಾತಿ ಜನಕ್ಕೆ ಜೋಳದ ರೊಟ್ಟಿ ಏನು ಗೊತ್ತಾಗೋದಿಲ್ಲ. ನಮ್ಮೂರಿಗೆ ಜಯಪ್ರಕಾಶ್ ನಾರಾಯಣ ಬಂದಿದ್ದಂತೆ, ಸಜ್ಜೆ ರೊಟ್ಟಿ ಹಾಕಿದ್ರು. ಓ ಇಟ್ ಈಸ್ ಸೋ ವಂಡರ್, ಕೈಸಾ ಬನಾಯ ಇಸ್ಕೋ ಅಂದನಂತೆ. ಈಸು ಎಳ್ಳು ಹಚ್ಚಿರಲ್ಲ, ಇಷ್ಟು ಓಪಿಕೆಯಿಂದ ಹೇಗೆ ಹಚ್ಚಿದ್ರಿ, ಎಷ್ಟೊತ್ತಿಡ್ತು ಅಂದನಂತೆ. ಅಯ್ಯೋ ನಾವೇನು ಹೋಗಿ ಒಂದೊಂದು ಹಚ್ಚೋದಿಲ್ಲ, ಒಂದು ಸಾರಿ ಆ ಕಡೆ ಈ ಕಡೆ ಹೊತ್ತು ಪಟ ಬಡ್ದು ಬಿಟ್ರೆ ಎಲ್ಲ ಅವೇ ಆಗಿಬಿಡ್ತವ ಅಂತ. ಓ ಇಟ್ ಈಸ್ ಸೋ ವೆರಿ ನೈಸ್, ಸರ್ಪ್ರೈಸಿಂಗ್ ಅಂತ ಅಂದರಂತೆ. ಉಪಮಾನ ಸುಪ್ರಸಿದ್ಧವಾದ್ದು ಆಗಿರಬೇಕು. ಇಂದು ಮಂಡಲ ಪ್ರಯೋಜನ ಇಲ್ಲ. ಪಾಲ್ ಸಿಂಧು, ಹಾಲುಗಡಲಿಂದ ಒಳಗಿಂದ ಏನು ಹುಟ್ಟಿದಮ್ಮ? ಹಾಲಾಹಲ ಹುಟ್ಟಿತು. ನಮ್ಮ ರಾಯರಲ್ಲಿ ಹಾಲಾಹಲದ ಪ್ರಶ್ನೆನೇ ಇಲ್ಲ, ನಿತ್ಯ ಅಮೃತವೇ. ಆದ ಕಾರಣ ಅದು ಸರಿಯಾದ್ದಲ್ಲ. ಇಂದ್ರನ ವಜ್ರ ಮರೀಚಿ, ಆ ವಜ್ರಾಯುಧ ಹುಟ್ಟಿರೋದೇ ಮನಸ್ಸಿಗೆ ನೋವು ಅನ್ನಿಸ್ತದೆ. ಸಾಧಾರಣ ದೃಷ್ಟಿಯಿಂದ ಅವ್ರ ತ್ಯಾಗಕ್ಕೆ ಶಬಾಷ್ ಅನ್ನಿಸ್ತದೆ, ಇರಲಿ. ಆದರೆ ಅದೇನು ಮಾಡಿರೋದು ಮಂದಿನ, ಅದು ಎಷ್ಟು ಪರ್ವತಗಳ ರೆಕ್ಕೆಗಳನ್ನು ಖಂಡಿಸ್ತು, ಅದು ಹಿಂಸಾತ್ಮಕವಾದ್ದು. ಆದರೆ ನಮ್ಮ ರಾಯರು ಅಂಥವರಲ್ಲ. ತುರಗ ಅಂದರೆ ದೇವತೆಗಳ ಕುದುರೆ ಇದೆಯಲ್ಲ, ಅದು ಒಂದು ದೊಡ್ಡ ಡೇಂಜರ್ಗೆ ಮೂಲವಾಯಿತು. ಒಂದು ಸಲ ಕಶ್ಯಪ್ ಪ್ರಜಾಪತಿಗೆ ಇಬ್ಬರು ಹೆಂಡಂದರು, ವಿನತ, ಕದ್ರು ಅಂತ. ಕದ್ರುವಿಗೂ ಬಂದು ಕದ್ರು ನಾಗಮಾತಾ ಅಂತ ಸೂತ್ರನೇ ಇದೆ ಬಾಲವ್ಯಾಕರಣದಲ್ಲಿ. ಕದ್ರುವ ನಾಗಮಾತ, ಕದ್ರು ಸಂಸ್ಕೃತ ಇದ್ದಾನೆ, ಕದ್ರುವ ನಾಗಮಾತ ಅನ್ನಬೇಕು ಅಂತ ನಿಪಾತ ಸೂತ್ರ ಅದು. ಕದ್ರುವ. ವಿನತ ಮೊದಲನೇ ಮಗ ಅನೂರು, ಸೂರ್ಯನ ಸಾರಥಿ. ಇಷ್ಟು ಮಂದಿ ಹುಟ್ಟಿದ್ರು, ನನಗೆ ಹುಟ್ಟಲಿಲ್ಲ ಅಂತ ತತ್ತಿನ ಒಡೆದು ಬಿಟ್ಲು. ಕಾಲುವಿನಿಂದ ಕೆಳಗ ಇದ್ದಿಲ್ಲ, ನೀನು ಅಸೂಯೆಯಿಂದ ಹಾಗೆ ಇದು ಮಾಡಿದೆ, ಆದ ಕಾರಣ ನೀನು ಸವತಿಗೆ ದಾಸಿ ಆಗು ಅಂತ ಅಂದುಬಿಟ್ಟ. ಅಯ್ಯೋ ಏನಪ್ಪ ನನ್ನ ಗತಿ ಏನು ಇಲ್ಲ, ಇನ್ನೊಂದು ಗುಡ್ಡನ್ನು ಸುಮ್ಮನೆ ಇರು, ಆ ತತ್ತಿ ಅದರಲ್ಲಿಂದ ಬರ್ತಾನೆ ನಮ್ಮ ತಮ್ಮ, ಅವನು ನಿನ್ನ ರಕ್ಷಣೆ ನಮ್ಮ ದಾಸ್ಯತ್ವದಿಂದ ವಿಮುಕ್ತಿ ಮಾಡ್ತಾನೆ ಅಂತ ಹೇಳಿಬಿಟ್ಟು ಸೂರ್ಯನ ಸಾರಥಿಯಾಗಿ ಹೋಗಿಬಿಟ್ಟ. ಆಮೇಲೆ ಸುಮ್ಮನೆ ಇದ್ಲು. ಅದರ ಗರುಡ ಬಂದ. ಇಷ್ಟರೊಳಗೆ ಒಂದು ಕಥೆ ಆಗಿತ್ತು. ಒಂದು ಸಾರಿ ವಿಂತ ಕದ್ರು ಆ ಸಮುದ್ರದ ದಂಡಕ್ಕೆ ಹೋಗಿದ್ಲು. ಅಲ್ಲಿ ಇದು ತಿರುಗುತ್ತಿತ್ತು, ಅದು ಕುದುರೆ. ಎಷ್ಟು ಬೆಳ್ಳಗಿಡ ನೋಡೆ ಅಂದ್ಲು ವಿನತೆ. ಬಿಡಕ್ಕ, ಅಲ್ಲಿ ನೋಡು ಕರ್ರಗಿರೋದು ಬಾಲ್ದ ಹತ್ರ ಅಂದ್ಬಿಟ್ಲು ಅಷ್ಟೇ. ಇಲ್ಲ ಎಲ್ಲ ಬೆಳ್ಳಗಿದೆ, ಇಲ್ಲ ಬೇಕಾದರೆ ನೋಡೋಣ, ನಾಳೆ ಬೆಳಗ್ಗೆ ಬಂದು ಟೆಸ್ಟ್ ಮಾಡೋಣ. ಕರ್ರಗಿದ್ದರೆ ನೀನು ನನಗೆ ದಾಸಿ ಆಗಬೇಕು, ಇಲ್ಲದೆ ಹೋದ್ರೆ ನಾನು ನಿನಗೆ ದಾಸಿ ಆಗ್ತೀನಿ ಅಂತ ಅಂದ್ಬಿಟ್ಲು ಕದ್ರು. ರಾತ್ರಿ ನಿದ್ದೆ ಬರಲಿಲ್ಲ. ಮಕ್ಕಳನ್ನೆಲ್ಲ ಕರೆದ್ರು, ಏನಪ್ಪ ಯಾರನ್ನ ನೀವು ರಕ್ಷಣೆ ಮಾಡಬೇಕು, ಇದರ ವಿಷಯದಲ್ಲಿ ನಾನು ಕಾಪಾಡಬೇಕು. ಹೋಗಮ್ಮ, ಬುದ್ಧಿಲ್ಲ, ನೀನು ತಲೆಕೆಟ್ಟುವೆ ಮಾತುಗಳೆಲ್ಲ ಆಡಿ ಬಂದು ಅದನ್ನೆಲ್ಲ ನಮ್ಮ ಕಡೆ ಅಂತ ಇರ್ತಾರಮ್ಮ ಫ್ರೆಂಡ್ಸು ಇಂಥವ್ರು. ನೋಡು ನಾನು ಈ ಮಾತು ಅಂತೀನಿ, ನೀನು ಈ ಮಾತು ಹೇಳು ಅಂತ ಮುಂದಾಗೆ ನಮ್ಮ ಫ್ರೆಂಡ್ ಒಬ್ಬ ಹತ್ತಿದ್ದ. ನೋಡು ಈ ಹೇಳ್ತೀನಿ, ಇಲ್ಲ ಕರೆಕ್ಟು, 3 ದಿವಸ ಜ್ವರ ಬಂದಿತ್ತು ಅಂತ ನೀನು ಹೇಳ್ಬಿಡು. ಯಾಕಂದರೆ ಅವ್ರು ಮದುವೆಗೆ ಹೋಗಿದಾಗ ಪಂಗನಾಮ ಹಚ್ಚಿರ್ತಾನೆ, ಅವರು ಏನು ಅನ್ಕೊಂತಾರೋ ಅಂತ. ಅವ್ರು ಹೇಳೋದಲ್ದ, ನಮ್ಮನ್ನು ಕೂಡ ಅದ್ರಾಗ ಎಳೆದು ಸುಳ್ಳು ಹೇಳಿಸ್ಬಿಡ್ತಾರೆ ಅಂತ. ಮಕ್ಕಳಿಗೆ ಹೇಳಿದ್ರೆ ಆಗೋದಿಲ್ಲಮ್ಮ ಅಂದರು. ನೀವೆಲ್ಲರೂ ಕೂಡ ಆ ಜನಮೇಜಯನ ಸರ್ಪಯಾಗದಲ್ಲಿ ಸತ್ತ ಹಾಳಾಗೋಗ್ಬಿಡ್ರಿ ಅಂತ ಮಕ್ಕಳಿಗೆ ಶಾಪ ಕೊಟ್ಬಿಟ್ಲು. ತಲೆ ಕೆಟ್ಟ ತಾಯಿ ಅಂದ್ರೆ ಇಂಥವ್ರು ನೋಡಿ. ಮಕ್ಕಳು ಅಯ್ಯೋ ಪಾಪ ಶಾಪ ಕೊಟ್ಬಿಟ್ರು. ಆದರೆ ಮಾಮ ಅಂತ ಕೆಲಸ ಮಾಡಬೇಡ, ನಾನಿದ್ದೀನಿ, ಐ ಆಮ್ ರೆಡಿ ಅಂತಂದು ಅವನು ತಕ್ಷಕ ಬಂದು ಸುತ್ತಿಕೊಂಡು, ಆ ಬಾಲಕ ಸುತ್ತಿಕೊಂಡು ಇದ್ದ. ಬಂದು ಬೆಳಗಾಮಂಜನೆ ಕತ್ಲಾಗ ಕರ್ಕೊಂಬಂದ್ಲಪ್ಪ. ನೋಡಕ್ಕ ಕರ್ಕೊಂಡು, ಪಾಪ ಅಮಾಯಕ ಮನುಷ್ಯಳು, ಸರಿಯಳಮ್ಮ ಅಂತ ಅಂದ್ಲು. ದಾಸ ಆಗಿದ್ಲು. ಆ ದಾಸಿತ್ವ ಈ ಬಂದಲ್ಲ, ಈ ಹಾವುಗಳಿಗೆಲ್ಲ ಸೇವೆ ಮಾಡಬೇಕಾದ್ದೇ. ಏನೇನೋ ಮಾಡ್ತಿದ್ದ, ಮೇಲೆ ಕರ್ಕೊಂಡು ಹೋಗ್ತಿದ್ದ ಸೂರ್ಯಮಂಡಲ ತನಕ. ನಾವು ಬಿಸಿಲು ತಟ್ಕೊಳ್ಳಾಡ್ದು ಕೆಳಗೆ ಬಿದ್ದು ಮಲ ಅಂತ ಇದಾಗ್ತಿದ್ದು. ಏನೇನೋ ಆಯಿತು. ಅದಾದಮೇಲೆ
ನಮ್ಮ ತಾಯಿಯ ಈ ದಾಸ್ಯತ್ವ ವಿಮುಕ್ತಿಗೆ ಏನು ಮಾಡಬೇಕಿ ಕೇಳಿದೆ. ಅಪ್ಪ ನೀನು ಅಮೃತವನ್ನು ತಗೊಂಬಂದು ಕೊಡು, ದಾಸ್ಯ ವಿಮುಕ್ತಿ. ಹೋದ ದೇವೇಂದ್ರನಾಯ್ತು. ಅಲ್ಲೆಲ್ಲ ಬಂದರು, ಗರುಡ ಯುದ್ಧ ಮಾಡಿದ, ಸೋತರು. ಅಪ್ಪ ನೀನು ಹೋಗಿ ಯಾರ್ಯಾರಿಗೋ ಕೊಟ್ಟುಬಿಟ್ರೆ ಗತಿ ಏನು, ಕೆಟ್ಟವರಿಗೆಲ್ಲ. ನಾನು ಅಮೃತವನ್ನು ತಂದು ಕೊಡ್ತೀನಿ ಅಂತ ಹೇಳಿನಿ, ಸ್ಪೂನ್ ಫೀಡಿಂಗ್ ಮಾಡ್ತೀನಿ ಅಂತ ನಾನೇನು ಹೇಳಿಲ್ಲ. ಕೊಡೋವರೆಗೂ ಬಾಧ್ಯತೆ. ನಮ್ಮಮ್ಮನ ದಾಸ್ಯ ವಿಮುಕ್ತಿ, ಆಮೇಲೆ ನಿಮಿಚ ತೊಗೊಂಡೋಗ್ಬೋದು. ಸರಿ ಅಂತ ಬಂದು ಕೆಳಗೆ ಪವಿತ್ರವಾದಂಥ ದರ್ಭೆಯನ್ನು ಹಾಸಿ ಅದರ ಮೇಲೆ ಈ ಪಾತ್ರೆಯನ್ನು ಇಟ್ಟು, ಅಮ್ಮ ದಾಸ್ಯ ವಿಮುಕ್ತಿ ಆಯ್ತಲ್ಲ, ಆಯಿತು, ಕುಬುಲ್ ಹೈ ಆಗಾಯ್ತು. ದಾಸ್ಯ ವಿಮುಕ್ತಿ ಆಗಿಬಿಡ್ತು. ತಕ್ಷಣ ದೇವೇಂದ್ರ ಅದೃಶ್ಯ ರೂಪದಲ್ಲಿದ್ದು ಅದನ್ನು ಎತ್ಕೊಂಡು ಹೋಗ್ಬಿಟ್ಟು, ಈ ಹಾವುಗಳೆಲ್ಲ ಬಂದು ಆ ಇಟ್ಟ ಜಾಗನ್ನ ನಾಕಿದ್ವಂತೆ. ದರ್ಭೆಗೆ ಒಂದು ಗುಣ ಅದ, ನಾವು ಹಿಂಗಂದ್ರೆ ಸುಮ್ಮನೆ ಇರ್ತದೆ, ಹಿಂಗಂದ್ರೆ ಸೀಳಿಸ್ತದೆ. ಅದರಂತೆ ನಾಲಿಗೆ, ಅದಕ್ಕೆ ಹಾವಿಗೆ ನಾಲಿಗೆ ಸೀಳಿರುತ್ತೆ ಅಂತ ಅಂತಾರೆ. ಇದರಂತೆ ಈ ಕಥೆಗೆ ಆ ಕುದುರೆಗೆ ಸಂಬಂಧ ಇದೆ. ಆದ ಕಾರಣ ನಮ್ಮ ರಾಯರ ಕೀರ್ತಿಗೆ ಇದಕ್ಕೆ ಸಂಬಂಧ ಇಲ್ಲ. ಇವ್ಯಾವೂ ಕೂಡ ನಮ್ಮ ರಾಯರ ಕೀರ್ತಿಯಷ್ಟು ಬಿಳುಪು ಅಲ್ಲ. ಮಂದ ಬುದ್ಧಿಗೆ ತೋರದಂದದಿ ಕೀರ್ತಿ ರಾಜಿಪುದು. ಮಂದ ಬುದ್ಧಿಗಳಿಗೆ, ಮಂದ ಭಾಗ್ಯರಿಗೆ ದೊರೆಯದಿವರ ಸೇವಾ ಶರಣರ ಸಂಜೀವ. ರಾಘವೇಂದ್ರ ಗುರುರಾಯರ ಸೇವಿಸಿರೋ ಸೌಖ್ಯದಿ ಜೀವಿಸಿರೋ. ರಾಘವೇಂದ್ರ ಗುರು ರಾಯರ ಸೇವಿಸಿರೋ. ಯಾರು ರಾಯರ ಸೇವೆಗೆ ಬಂದಿದ್ದಾರೋ, ಗುರುಗಳು ಅಂತ ನಂಬಿದ್ದಾರೋ, ಅವರು ಮಂದಬುದ್ಧಿಗಳೂ ಅಲ್ಲ, ಮಂದ ಭಾಗ್ಯರು ಕೂಡ ಅಲ್ಲ. ಅವರನ್ನೆಲ್ಲರನ್ನ ರಾಯರು ಉದ್ಧಾರ ಮಾಡ್ತಾರೆ, ಉದ್ಧಾರ ಮಾಡಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ ಅನ್ನೋದು ಸರಿ. ಆದ ಕಾರಣ ಗುರುರಾಜ ಗುರು ಸಾರ್ವಭೌಮ, ಗುರುರಾಜ ಗುರು ಸಾರ್ವಭೌಮ ನಿನ್ನಯ ಪಾದ ಸರಸಿಜ ಯುಗ ಕಭಿ ನಮಿಸುವೆ. ಗುರುರಾಜ ಗುರು ಸಾರ್ವಭೌಮ. ನಾವಿಲ್ಲಿಗೆ ಬಂದೀವಿ ಅಂತ ಅವ್ರೇನು ಬಿಡೋದಲ್ಲ. ಎಲ್ಲೆಲ್ಲಿ ನಾ ಹೋದರಲ್ಲಲ್ಲಿ ನೀ ಬಂದು ಎಲ್ಲ ಕಾರ್ಯಗಳನ್ನು ಮಾಡುವಿ. ಗುರುರಾಜ ಗುರು ಸಾರ್ವಭೌಮ. ಬೆಳಿಗ್ಗೆ ಒಂದು ಅಶೌಚ ಯಾವುದೋ ಬಂದಿತ್ತು ಅಷ್ಟಕ್ಕೆ ಮುಂಚೆ. ಆ ಅಶೌಚ ನಿವಾರಣೆಗಾಗಿ ಗೋಮೂತ್ರ ಬೇಕಾಗಿತ್ತು. ಆ ಗೋಮೂತ್ರ ನಮ್ಮ ಷಡ್ಡಕನ ಮನೆಯಲ್ಲಿ ಆಕಳ ಇದೆ. ಹಾಗಂತ ಮಾರ್ನಿಂಗ್ ವಾಕು ಆಯಿತು, ಗೋಮೂತ್ರ ಆಯಿತು ಅಂತಂದು ನಡ್ಕೊಂಡು ಹೋಗ್ತಾ ಇದ್ದೀನಿ. ಮಧ್ಯದಲ್ಲಿ ಹೈವೇ ಬರುತ್ತೆ, ಬೈಪಾಸ್ ರೋಡು. ಆ ಹೈವೇ ಮೇಲೆ ಹೋಗ್ತಾ ಇದ್ದೀನಿ. ಒಂದು ಲಾರಿ ಬಲಗಡೆಗೆ, ಆ ಲಾರಿ ಬಗಲಿಗೆ ಒಂದು ಕಾರು, ಆ ಕಾರು ಲಾರಿಗೆ ಪೋಟಿಯಾಗಿ ಒಬ್ಬನು ಆಟೋದವನು ಈ ಕಡೆಗೆ ರನ್ನಿಂಗ್ ರೇಸ್ ಇಟ್ಕೊಂಡು ಬಂದು ಲಾಸ್ಟಿಗೆ ನನ್ನ ಕಡೆ ಇರೋನು ಆಟೋನಲ್ಲ ಬಂದ ಗುದ್ದಿಬಿಟ್ಟ. ನಾನು ಒಂದು 10 ಅಡಿ ಮ್ಯಾಲಕ್ಕೆ ಎಗಿರಿ ಕೆಳಗೆ ಬಿದ್ದೆ. ನನ್ನ ಬಾಯಿಲಿಂದ ಬಂದು ಮಾತು ಗುರುರಾಜ ಅಷ್ಟೇ. ಗೊತ್ತಿಲ್ಲದರೆ ಕ್ಯಾಕೆ ಹಾಕಿಬಿಟ್ಟೆ, ಗುರುರಾಜ ಅಂದೆ ಅಷ್ಟೇ. ಅಲ್ಲಿಂದ ಬಿದ್ದೆ. ಈ ಕಾಲು ಇಲ್ಲಿ ಗಾಯ ಇನ್ನೂ ಕಾಣಿಸ್ತಾ ಇದೆ, 1.5 ತಿಂಗಳು ಆ ಗಾಯ ಆಯಿತು. ಇನ್ನೆಲ್ಲೆಲ್ಲಿ ಏನೂ ಆಗಿಲ್ಲ, ಮೂಳೆ ಏನಾಗಿಲ್ಲ, ಈ ಮೂಳ ಏನೂ ಆಗಿಲ್ಲ, ಸರಿ. ಒಂದು ಅವಾಗ ಎಲ್ಲ ವೈಭವಗಳು ನಡೆದೋಗ್ಬಿಟ್ವಮ್ಮ. ಕೆಳಗೆ ಕೂತ್ಕೊಂಡು ದೇಕೋದು, ಅದ್ಯಾವುದೋ 3 ಇದಿರ್ತದಲ್ಲ, ಅದನ್ನ ಹಾಕ್ಕೊಂಡು ಜಂಪ್ ಮಾಡ್ಕೊಂತ ಹೋಗೋದು, ಮಂಚದ ಮೇಲೆ ಕೂತ್ಕೊಂಡು ಕಿಟಕಿಯಲ್ಲಿಂದ ಹೊರಗು ನೋಡ್ತಾ ಯಾವತ್ತನ್ನ ಹೊರಗು ಬಿದ್ದೇನಾ ಅಂತ ದಿಗುಲು ಮಾಡೋದು ಎಲ್ಲ. ಅವಾಗ ಅನಿಸ್ತು, ಹೀಗೆ ನಾನು ಈಗ ಆಗ್ತಿದ್ದೀನಲ್ಲ, ನಿಜವಾಗಿ ಮುದಿತನ ಬಂದಾಗ ಅವತ್ತಿನ ಗತಿ ಏನಪ್ಪ ಅಂತ ಅನಿಸ್ತು ನನಗೆ. ಅವಾಗ ಹೀಗಿಟ್ರೆ ಕೆಂಪಿರು ಬಂದು ಮುತ್ತವಮ್ಮ, ಏನು ಶರೀರಪ್ಪ ಇದು ಅಂತ ಅನಿಸ್ತು.
ಅದು ಮಾಯವಲ್ದು ಬೇಗ. ಆ ಡಾಕ್ಟರ್ ಅಂದ, ಅದು ಏನನ್ನು ಇಲ್ರಿ, ಒಳಗೆ ಬೆಳ್ಳಗೆ ಬಂದದಲ್ಲ, ಅದರದ್ದೇ ಸಮಸ್ಯೆ ಅಂದ ಡಾಕ್ಟರ್. ಹಾಗಾದ್ರೆ ಅದನ್ನು ಕಿತ್ತೊಗೆದು ಬಿಡ್ರಿ ಅಂದೆ ನಾನು. ಅದನ್ನು ಕಿತ್ತೊಗೆದ್ರೆ ಮುಂದಿನ 3 ಬೆರಳು ಕೆಲಸ ಮಾಡೋದಲ್ಲ ಅಂದ. ಅಯ್ಯೋ ಇದ್ರು ಬಿಡಲ್ಲ ಸರ್, ಎಷ್ಟು ದಿನ ಆಗಲಿ ಅಂತಂದ. ಅದಕ್ಕೆ ಏನೋ ಔಷಧ ಹಾಕಿ ಮಾಡಬೇಕಲ್ಲಮ್ಮ. ಪ್ರಾರಬ್ಧ ಅನ್ನೋದು, ಸುಖ ದುಃಖ ಅನ್ನೋದು ಇದ್ದರೆ ತಪ್ಪಿಸಿಕೊಳ್ಳಕ್ಕೆ ಆಗುವುದಿಲ್ಲ. ನಾನು ಹೇಳೋದು ಒಂದೇ ಸೂತ್ರ, ನಾನು ಭಾವನೆ ಮಾಡೋದು ಒಂದೇ. ಕಷ್ಟ ಬಂತು, ಇದು ನನ್ನ ಬುದ್ಧಿ, ನಾನು ಉಣ್ತಾ ಇದ್ದೀನಿ. ಅವ್ರ ಮೇಲೆ ಇವ್ರ ಮೇಲೆ ಸಿಟ್ಟಾಗಬಾರ್ದು, ಇವರೇ ಕಾರಣ ಅಂತ. ಸುಖ ಬಂತು, ನಾನು ಎಷ್ಟು ಅಯೋಗ್ಯನಾದರೂ ಸ್ವಾಮಿ ನೀನು ಎಷ್ಟು ದಯಾಳುವು ನೀನು ಅಂತ. ಸುಖ ಬಂದಾಗ ಪರಮಾತ್ಮನಿಗೆ ಥ್ಯಾಂಕ್ಸ್ ಹೇಳ್ಕೋಬೇಕು. ಕಷ್ಟ ಬಂದಾಗ ಇದು ನನ್ನದು ಪೂರ್ವ ಕರ್ಮ, ಅನುಭವಿಸ್ಬೇಕಾದ್ದೆ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿಯೇ ಹರಿಯೇ. ಸಾಮಾನ್ಯವಲ್ಲಿದು ಬ್ರಹ್ಮ ಬರೆದ ಬರಹ, ನೇಮದಿಲ್ದಲಿ ಎನ್ನ ಹಣೆಯಲ್ಲಿ ಬರೆದುದಕ್ಕೆ ನ ಮಾಡಿದ ಕರ್ಮ. ಕಷ್ಟ ಬಂದಾಗ ನಾವೇನು ಮಾಡಿದ್ವಿ? ಕಷ್ಟ ಬೇಡಂಬಾಸಿ ಕಡು ಸುಖವಕಾಂಬಾಸಿ ಅಂತ ಇಂದಲೇ ಜ್ಯೋತಿಷ್ಕರ ಹತ್ರಕ್ಕೆ ಹೋಗ್ತೀವಿ. ಹೋಗಿ ಏನೋ ನೋಡ್ರಿ ಅಂದರೆ ಭರಣಿ ಕೊಡ್ತಿಗ ರೋಹಿಣಿ ಅಂತ ಅವರು ಮುಖ ಗಂಟಾಕ್ತಾರೆ. ಏನೋ ಭಾಳ ಡೇಂಜರ್ ಇದ್ದಾಗ ಅಂತ ನಾವು ಇದು ಮಾಡ್ತೀವಿ. ಇಲ್ಲ, ಶನಿ ವಕ್ರವಾಗಿ ನೋಡ್ತಾ ಇದ್ದಾನೆ, ಶುಕ್ರ ತಿಕ್ಕು ನೋಡ್ತಾ ಇದ್ದಾನೆ, ಗುರು ಅಂತ ನೋಡ್ತಾ ಇದ್ದಾನೆ. ಆದ ಕಾರಣ ಇವನಿಗೆ 1000, ಅವನಿಗೆ 2000, ಇವನಿಗೆ 5000, ಎಲ್ಲ ಇವನಿಗೆ 1 ಲಕ್ಷ ಬರೆಯೋ ಖರ್ಚು. ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ, ನಿಖಿಲ ರಕ್ಷಕ ನೀನೆ ವಿಶ್ವವ್ಯಾಪ್ತ, ರವಿಚಂದ್ರ ಬುಧ ನೀನೆ ರಾಹುಕೇತುವು ನೀನೆ, ಕವಿ ಗುರು ಶನಿಯು ಮಂಗಳನು ನೀನೆ, ದಿವರಾತ್ರಿಯು ನೀನೆ ನವಯುಗಾದಿಯು ನೀನೆ, ಭವರೋಗಘರ ನೀನೆ ಬೆಷಜನು ನೀನೇ, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಅನ್ಕಂತೀವ. ಇಲ್ಲ, ಅಲ್ಲಿಗೆ ಹೋಗ್ತೀವಿ ಇಲ್ಲಿಗೆ ಹೋಗ್ತೀವಿ. ಇಲ್ಲ, ಅಲ್ಲೊಬ್ಬ ಸಾಹೇಬ್ ಇದ್ದಾನೆ. ಸಾಬಿ ಅದ್ಭುತವಾಗಿ ನನಗೆ ಆಶ್ಚರ್ಯ ಅನ್ನಿಸ್ತದೆ. ಬೇಡಿದ್ದನ್ನು ಕೊಡ್ತಕ್ಕಂಥ ರಾಯರನ್ನು ಇಟ್ಟುಕೊಂಡು ಬೇರೆ ಯಾವನೋ ಸಾಯಿಬೋ ಕ್ರಿಶ್ಚಿಯನೋ ಇನ್ನೊಂದು ಮಂತ್ರ ಮಾಟೋ ಮಾಡ್ತಾರೆ ಅಂದರೆ ಅವ್ರ ಹತ್ರಕ್ಕೆ ಓಡ್ತೀವಿ ಅಂತಂದರೆ ಎಷ್ಟು ಮನುಷ್ಯನ ಬುದ್ಧಿ ಚಂಚಲವಾದದ್ದು, ಸ್ಥಿರತ್ವ ಇಲ್ಲದೆ ಇರತಕ್ಕಂಥದ್ದು ಅನ್ನೋದು ಅರ್ಥ ಆಗ್ತದೆ. ಟ್ರೈನ್ನಲ್ಲಿ ಬರೋವಾಗ ನನ್ನ ಎದುರಿಗೆ ಕೂತು ಹೆಣ್ಣುಡುಗರು ಕೂತಿದ್ರು. ಸರ್ ನೀವು ಯಾವರು ಅಂದ್ರೆ ನನ್ನ ಫಲಾನವರು. ಅವರು ಅಸಾಧ್ಯರು ನೋಡ್ರಿ, ಭಾಳ ಅಸಾಧ್ಯರು. ನಮಗೆ ಆ ಬುದ್ಧಿ ಇಲ್ಲ, ಹಾಳಾಗೋಗ. ಅದಕ್ಕೆ ಇಷ್ಟು ಎಲ್ಲ ಕಡಿಮೆ. ಎಲ್ಲಿ ಕಾಂದಹಾರ್ ತನಕ ಆಫ್ಘಾನಿಸ್ತಾನ್ ತನಕ ನಮ್ಮದೇ. ಇವತ್ತು ಅವರಿಗೆ ಮುಖ್ಯಸ್ಥಾನ ಅಂತಾರಲ್ಲ, ಅದು ಕೂಡ ನಮ್ಮದೇ. ಶಿವಲಿಂಗ ಒಳಗಿರೋದು ಅಂತಂದರೆ ಎಷ್ಟು ಬಿಟ್ಕೊಂತಿದ್ದೀವಿ ನೋಡ್ರಿ. ಇನ್ನೂ ಜ್ಞಾನ ಇಲ್ಲ ನಮಗೆ, ಬಿಡೋದ್ರಾಗೆ ಇದ್ದೀವಿ ನಾವು. ಇವಾಗ ಈ ಕಡೆ ಕಾಲು ಆ ಕೇರಳ ಒಂದು ಕಾಲು ಕೃಷ್ಣಾರ್ಪಣ, ನಮ್ಮದಲ್ಲ ಅದು. ಬೆಂಗಾಲು ಮಮತೆನೇ ಇಲ್ಲ, ಹಾಳಾಗೋಗ. ದೇಶ ಅಂದರೆ ಧರ್ಮ ಅಂದರೆ ಹೌದಾ, ಬಂಗ್ಲಾ ಇದ್ದರೆ ಸಾಕು, ಮಮತೆನೇ ಇಲ್ಲ ದೇಶದ ಮೇಲೆ. ಇಂಥ ಸುಡುಗಾಡು ಅದು ಗತಿ ಹೋಗ್ತಾ ಇದ್ದೆ. ಎಚ್ಚರದಿಂದ ಇರಬೇಕು. ನಾನಿಷ್ಟೇ ಹೇಳೋದು, ಬ್ರಾಹ್ಮಣರಾದಂಥವರು ನೀವೇನನ್ನ ಅನ್ಕೊಳ್ರಿ, ನನ್ನ ಪ್ರಾರ್ಥನೆ. ನಮ್ಮ ಸಾರು ಅದೇ ಹೇಳ್ತಾರೆ, ನಾನು ಅದೇ ಹೇಳ್ತೇನೆ. ನಾವೇನು ಮಾಡಬೇಕಂದ್ರೆ ಆಚಾರ ವಿಚಾರಗಳನ್ನು ಬಿಟ್ಟು ಬಿಡಬಾರ್ದು. ನಮ್ಮ ಆಚಾರ ಬಿಟ್ಬಿಡು, ಅಧ್ವಾನ ಆಗಿಬಿಡು, ಅಡ್ನಾಡಿಗೇಡಾಗು ಅಂತಲ್ಲ. ನಮ್ಮ ಆಚಾರಗಳನ್ನು ನಾವು ಮಾಡ್ತೋಲೇ
ಬೇರೆಯವ್ರನ್ನ ಪ್ರೀತಿ ಮಾಡಬೇಕು. ನಿಮ್ಮ ಮನೆ ಮುಂದೆ ಬೀದಿ ಬಳೆಯೋಳಿದ್ದಾಳಮ್ಮ, ಮುನ್ಸಿಪಾಲ್ಟಿ ಬೀದಿ ಚರಂಡಿ ಅಂತಾರ ಬೆಂಗಳೂರಿನವ್ರು, ನಮ್ಮವ್ರು ಸೈಡ್ ಕಾಲುವೆ ಅಂತಾರೆ, ಬೆಳ್ಳಕ್ಕೆ ಬರ್ತದೆ. ಲಕ್ಷ್ಮಮ್ಮ, ಸರೋಜಮ್ಮ, ರಂಗಮ್ಮ ಯಾವುದೋ ಹೆಸರಿರ್ತದೆ. ಅವ್ರನ್ನ ಮಾತಾಡಿಸಿದಷ್ಟು ಮಾಟಿಗೆ ನಾವು ಅಪವಿತ್ರ ಆಗೇತೀವಿ. ನಮ್ಮ ಆಗೇತೀವ? ಅವಳನ್ನ ಪ್ರೀತಿಯಿಂದ ಮಾತಾಡಿಸಿ, ರಂಗಮ್ಮ పిల్లలు ఎంతమంది ప్రథమ పరిచయ ಆದರೆ ఇద్దరు బిడ్డలమ్మయ్య 3 నిమిషం 5 నిమిషం బాగున్నారా, అందరూ పిల్లలు బాగున్నారా, స్కూల్కి పోతున్నారా, అమ్మాయి ఎంత బాగా మాట్లాడిస్తుంది, యావత్తో పిల్లోనికి జ్వరం వస్తూ ఉందమ్మయ్య అంటారు. మా రాఘవేంద్ర స్వామి ప్రసాదం తీసుకో, పిల్లోనికి బాగైతుంది ಅಂದರೆ ಅವ್ರು ತೊಗೊಂಡೋದು. ಆಮೇಲೆ ಅವರು ಪ್ಯಾರಾಸೆಟಮಾಲ್ ಹಾಕ್ಕೊಂಡೇ ಇರ್ತಾರೆ. ಇರಲಿ, ಜ್ವರ ಕಡಿಮೆ ಆಗ್ತದೆ. ಆದರೆ ಅಮ್ಮಯ್ಯ ಪ್ರಸಾದ ಮಿಚ್ಚ ಜ್ವರಂ ತಗ್ಗ ಅಂತ. ಅಮ್ಮಯ್ಯ ಮೇಲೆ ಎಷ್ಟು ಭಕ್ತಿ, ಎಷ್ಟು ಪ್ರೀತಿ ಬೆಳೀತದೆ ಗೊತ್ತಾ? ಪ್ರೇಮದಿಂದ ಮಾತು. ಅವರೇನು ನೀವು ಅಮ್ಮಯ್ಯ మీ వంటింట్లోకి నేను వస్తానంತೇನು ಕೇಳೋದಿಲ್ಲ. ನಾವು ಎಷ್ಟು ಪ್ರೀತಿ ತೋರಿಸ್ತೀವೋ ಆ ಪ್ರೀತಿಯಿಂದಾಗಿ ನಮ್ಮ ಶೇಷಶಾಸ್ತ್ರಿ, ನಮ್ಮ ಮಿತ್ರರು, ಅವರಿಗೆ ಕುಲ ತಲ ಇನ್ನೊಂದು ಏನಿಲ್ಲ, ಪುಣ್ಯಾತ್ಮರು, ಬ್ರಾಹ್ಮಣನೇ, ಸ್ಮಾರ್ಥ ಬ್ರಾಹ್ಮಣ ಇರಲಿ. ಅವರು ಯೂನಿವರ್ಸಿಟಿಯಲ್ಲಿ ಬ್ರಾಹ್ಮಣ ಅನ್ನೋ ಉದ್ದೇಶದಿಂದ ಯಾರಾದರೂ ಶೇಷಶಾಸ್ತ್ರಿ ಮೇಲೆ ಏನಾದರೂ ಬಂದರೆ ಅಡ್ಡ ಬರೋರು ಯಾರು ಗೊತ್ತಾ? ಆ ದಲಿತರು, ಹರಿಜನ ಅಂತಂದು ಅಂತೀವಲ್ಲ ನಾವು, ಅಸ್ಪೃಶ್ಯರು ಅಂತೀವಲ್ಲ, ಅವರು ಯಾವನಾದರೂ ನಮ್ಮ ಸಾರಿನ ಜೋಲಿಗೆ ಬಂದರೆ ಕಾಲು ಮುಡಿಬಿಡ್ತೀವಿ. ನಮ್ಮ ಬ್ರಾಹ್ಮರು ಆ ಮಾತು ಆಡ್ತಾರೇನಮ್ಮ? ಯಾವನ ಬಂದರೆ ನಮ್ಮ ಸಾರ ಜೊತೆಗೆ ಕಾಲು ಅಂತೀವ ನಾವು, ನಮಗೆ ಹಾಕಿದ್ದಿದ್ದು ಬಿಟ್ಟಪ್ಪ ಹಾಳಾಗೋಲಿ, ದೇವರೇ ನೋಡಿಕೊಳ್ತಾನೆ ಹೋಗ್ಬಿಡ್ತೀವಿ ನಾವು. ಅವ್ರು ಹಾಗಲ್ಲ. ಆದ ಕಾರಣ ಅವರ ಪ್ರೀತಿ ನಮಗಿದ್ದರೆ ನಾವು ರಕ್ಷಿತವಾಗಿರ್ತೀವಿ. ನಮ್ಮ ಧರ್ಮ ರಕ್ಷಣೆ ಆಗ್ತದೆ. ನಮ್ಮನ್ನು ಬಿಟ್ಟು ಅವರು ಹೋಗೋದಿಲ್ಲ. ಈ ರೀತಿಯಾಗಿ ಧರ್ಮವನ್ನು ಕಾಪಾಡಬೇಕು. ನಮಸ್ಕಾರ, ಸಾಕು ಮಾಡ್ತೀನಿ. ಹೌದಾ, ವೆರಿ ಗುಡ್. ಏನು ನನಗೆ ಅಂಥವೆಲ್ಲ ಯಾವಿಲ್ಲ, ಹೋಗಿ ಬಾ. ಆ ರೀತಿಯಾಗಿ ಇವತ್ತು ರಾಯರೇ ನಮಗೆ, ರಾಯರೇ ಗತಿಯು ಯಮಗೆ. ರಾಯರ ಸುತ್ತ ಬುರ್ಕ ಹಾಕ್ಕೊಂಡು ಪ್ರದಕ್ಷಿಣೆ ಮಾಡೋರು ನೋಡಿದ್ದೆ ಶ್ರೀದೇವಿ ಅಲ್ಲ? ನಾನು ನಮ್ಮ ಸಾರ್ ಅಲ್ಲಿ ಕೂತ್ಕೊಂಡು ನೋಡೀವಿ. ನಮ್ಮ ಮುಂದೆ ಬುರ್ಕ ಹಾಕ್ಕೊಂಡು ಓಡಾಡ್ತದೆ. ನಿಜವಾಗಿ ಅವರು ಅಸ್ಪೃಶ್ಯರಾಗಿದ್ದರೆ, ತ್ಯಾಜ್ಯರಾಗಿದ್ದರೆ ರಾಯರು ಹತ್ತಿರಕ್ಕನ್ನು ಬರಗುಡಿಸ್ತಿದ್ರ? ನಮ್ಮ ಮನೆ ಬಗಲಿಗೆ ಒಂದು ತುರುಕರು ಕುಟುಂಬ ಇತ್ತು. ಅವ್ರ ಮನೆಯಲ್ಲಿ ಬಾಗಿಲು ಎದುರಿಗೆ ಕಾಣಿಸ್ತಿತ್ತು ಒಂದು ಮಾಡ. ಆ ಮಾಡಕ್ಕೆ ಬಟ್ಟೆ ಹಾಕಿರ್ತಿದ್ರು. ನಮ್ಮ ಮನೆ ಪಕ್ಕದ ಮನೆಯೇ. ಆಶ್ಚರ್ಯ ಏನು ಗೊತ್ತಾ? ಅವ್ರು ಕಡಪದವರು, ಅನಂತಪುರದಲ್ಲಿ ಬಂದಿದ್ರು. ಅವರು ಆ ಗೂಡಿನಲ್ಲಿ ವೆಂಕಪ್ಪನ ಫೋಟೋ, ವೆಂಕಪ್ಪನ ವಿಗ್ರಹ ಇಟ್ಕೊಂಡಿದ್ರು. ತಮ್ಮ ಮನೆಗೆ ಬಂದು ಬೇರೆ ತುರುಕರು ಪ್ರಾಣ ತಿಂತಾರೆ, ಸುಮ್ಮನೆ ಇರೋದಲ್ಲ, ಪ್ರಾಣ ತಿಂತಾರೆ ಅಂತಂದು ಅದಕ್ಕೆ ಬಟ್ಟೆ ಹಾಕಿಟ್ಟಿದ್ರು. ಮಂದಿ ನೋಡಿದ್ರೆ ಸುಮ್ಮನೆ ಪ್ರಾಣ ತಿಂತಾರೆ, ಯಾಕಿದ್ದಿತ್ತು ಅಂತ ಬಟ್ಟೆ ಹಾಕ್ಕೊಂಡಿರ್ತೀವಿ. ಆದ ಕಾರಣ ಭಗವಂತ ಅಮೆರಿಕಾದವ್ರನ್ನ ವೆಂಕಪ್ಪ ಕಾಪಾಡೋದಿಲ್ಲ. ಜೀವಿಗಳು, ಮಧ್ವಾಚಾರ್ಯರು ಅಂಥ ಮಾತೇನೇ ತ್ರಿವಿಧ ಜೀವಿಗಳು ಅಂತ ಹೇಳಿದರು. ಅಷ್ಟೇ ಅಲ್ಲ ಹೇಳಿರೋದು. ಜೀವಿಗಳು ಅಂದರೆ ಅಮೆರಿಕಾದವರು ಜೀವಿಗಳಲ್ಲ, ಇಂಗ್ಲೆಂಡ್ನವರು, ಆಫ್ರಿಕಾದವರು ಜೀವಿಗಳಲ್ಲ. ಆದ ಕಾರಣ ಇತರರನ್ನ ಪ್ರೀತಿಸಬೇಕು. ಅದೇ ಸಮಯದಲ್ಲಿ ನಮ್ಮ ಧರ್ಮವನ್ನು ನಾವು ಬಿಡಬಾರ್ದು. ನಾನು ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ, ಕಾಲೇಜಿನಾಗ ಕೆಲಸ ಮಾಡೀನಿ. ಟೀಚರ್ಸ್ ಮೀಟಿಂಗು ಆಗೋದು. ಆದರೆ ಅವರು ಡಿನ್ನರ್ ಪನ್ನರ್ ಅಂತಂದು ಏನೋ ಇಟ್ಕೊಂಬರು. ಎಲ್ಲರ ಸಹಿತ ನಾನು 250-300 ಕೇಳಿದರೆ ಕೊಟ್ಬಿಡೋದು, ಕೂತ್ಕೊಂಬಿಡೋದು. ಏನು ಮಾಡೋರು ಗೊತ್ತಾ? ಕೂತ್ಕೊಂಡ್ರೆ ನಾನು ಅವ್ರ ಜೊತೆಗೆ ಹೋಗಿ ಕೂತ್ಕೊಂಬೋದೆ. ಅವರೆಲ್ಲ ತಿಂಬೋರು. ನನಗೆ 1-2 ಬಾಳೆಹಣ್ಣು, 1-2 ಆ್ಯಪಿಲ್ ಹಣ್ಣು ತಂದರು. ಸಾರು ಇದು ಮೀದಿ ಎಂದಕ್ಕೆ ತಿನ್ನವು ನೀವು? ಹಾಂ, ಕಾರಣ ಏನು ಗೊತ್ತಾ? ನೀವೆಲ್ಲ ಅಧಮರು, ನಾನು ಬ್ರಾಹ್ಮಣ ಶ್ರೇಷ್ಠ, ನಾನು ಮುಕ್ತಿಗೆ ಹೋಗ್ತೀನಿ, ಸುಡುಗಾಡು ನೀವೆಲ್ಲ ಹೋಗೋದು ಅಂದಂತಮಸ ನಾನು ಎಂದು ಅನ್ಲಕ್ಕೆ ಹೋಗಿಲ್ಲ ಅವರು.
ಆದ ಕಾರಣ ಅವರು ಪ್ರೇಮ ಮಾಡ್ತಾರೆ. ಒಳ್ಳೆ ಮಾತು ಹೇಳ್ತಿರ್ತೀವಿ. ಅವನು ಕ್ರಿಶ್ಚಿಯನ್, ಜೊತೆಗೆ ಹರಿಜನ ಮಾದಿಗರು, ಕ್ರಿಶ್ಚಿಯನ್ ಆಗ್ಯಾನ. ಸ್ವಾಮಿಬಾಬು ಅಂತಂದು ಒಳ್ಳೆ ವ್ಯಕ್ತಿ. ಸ್ವಾಮಿಬಾಬು ಒಳ್ಳೆ ಬುದ್ಧಿವಂತನಯ್ಯ, ಎಷ್ಟು ಜ್ಞಾನ ನಿಂದು ಅಂತ ನಾನಂದರೆ, ಸಾರ್ 100 ಜನ್ಮ ಎತ್ತಿದ್ರು ನಿಮ್ಮ ಪಾದಧೂಳಿಗೆ ನಾವು ಅಂತ ಅವನು ಕ್ರಿಶ್ಚಿಯನ್ನು ನನ್ನ ಬ್ರಾಹ್ಮಣ್ಯವನ್ನು ಗುರುತಿಸಿ ಇದು ಮಾಡ್ತಾನೆ. ಕಾರಣ ಏನು? ನಾನು ಅವನ್ನ ಪ್ರೇಮ ಮಾಡೋದೇ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ನಾವು ಪ್ರೀತಿ ಮಾಡಬೇಕು. ಇದು ಮಾಡಿದ್ರಿಂದ ನಮ್ಮ ಯಾವತ್ ಭಾರತ ದೇಶದಲ್ಲಿ ನಮ್ಮ ಧರ್ಮ, ಹೈಂದವ ಧರ್ಮ, ಸನಾತನ ಧರ್ಮ ಶಾಶ್ವತವಾಗಿ ಭದ್ರವಾಗಿ ಇದ್ದು ಲೋಕಗುರು ಇವತ್ತಲ್ಲ ನಾಳೆ ಅನಿಸಿಕೊಂಡು ಇರ್ತದೆ. ಎಲ್ಲ ಧರ್ಮಗಳು ಹೋದ್ರೂ ಈ ಧರ್ಮ ಕಲಿಯುಗದ ಅಂತ್ಯದವರೆಗೂ ಹೀಗೆ ಇದ್ದು ಮತ್ತೆ ಕೃತಯುಗ ಇಲ್ಲಿ ಸ್ಟಾರ್ಟ್ ಆಗ್ತದೆ ಅಂತ ನಂಬುತ್ತಾ, ಅಂಥ ಪರಮ ಶ್ರೇಷ್ಠರಾದಂಥ ಗುರುವರಿಯರನ್ನು, ಕೀರ್ತಿಶಾಲಿಗಳಾದ ಶುಭ್ರ ಕೀರ್ತಿ ಉಳ್ಳಂತಹ ಗುರುಗಳನ್ನು, ರಾಯರನ್ನು ನಾವು ಪಡ್ಕೊಂಡಿದ್ದೀವಿ. ನಮ್ಮ ಜೀವನ ಅವರು ತೋರಿದ ದಾರಿಯಲ್ಲಿ ಮುನ್ನಡೆದು ಅವರ ಹೆಜ್ಜೆ ಗುರುತುಗಳಲ್ಲೇ ತೋರಿಸಿದ ಮಾರ್ಗದಲ್ಲಿ ಮುಂದಕ್ಕೆ ನಡೆದು ಇಂದಲ್ಲ ಎಂದಿಗಾದರೊಮ್ಮೆ ಕಾಯೋ ಶ್ರೀನಿವಾಸನೇ ಅಂದಂತೆ ಇವತ್ತಲ್ಲ ನಾಳೆ ಆ ಭಗವಂತನ ದಿವ್ಯ ಸನ್ನಿಧಾನಕ್ಕೆ ನೀವು ಮುಂದೆ ಹೋದರೆ, ಸಾರ್ ಅವರು ಸದಾನಂದನ್ ಸ್ವಲ್ಪ ನೋಡ್ರಿ ಸಾರ್ ಅಂತ ನೀವು ಹೇಳಬೇಕು ಅಂತ ನಾನು, ಯಾಕಂದರೆ ನಾನು ಕೆಲಸಕ್ಕೆ ಬಾರ್ದವನು, ನನಗಿಂತಲೂ ಉತ್ತಮರು ನೀವು, ಅಂಥ ಸಾಧನವಂತರಾದ ಕಾರಣ ನೀವು ಹೋದರೆ ನನ್ನ ಪರವಾಗಿ ಒಂದಷ್ಟು ಪ್ರಾರ್ಥನೆ ಮಾಡಬೇಕು ಅಂತ ನಿಮ್ಮನ್ನೆಲ್ಲರನ್ನು, ಏಮಪ್ಪ ಮರ್ಚಿపోయావు ನನ್ನು ಪ್ರಾರ್ಥನೆ ಮಾಡ್ತಾ 7 ದಿವಸಗಳ ಕಾಲ ಹೇಗೆ ಕಳೆದೋಯ್ತೋ ಗೊತ್ತೇ ಇಲ್ಲ. ಚಕ 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 ಪ್ರಾರಂಭ ಆಗಿದ್ದು ಲಾಸ್ಟಿಗೆ ಬಂದೇ ಬಿಟ್ವಿ. ಅಷ್ಟು ಹಾಯಾಗಿ ನಡೆದೋಯ್ತು. ಇವತ್ತಂತೂ ಸುಪ್ರಭಾತ ಸಮಯದಲ್ಲಿ ಮಹದಾನಂದ ಆಗೈತಮ್ಮ. ನಾನು ಸುಪ್ರಭಾತ ಮಾಡಿಸೋವಾಗ ಸ್ವಲ್ಪ ಹೆಚ್ಚಿನ ಏಕಾಗ್ರತೆ ಇರ್ತದೆ. ಯಾಕೆ ಅಂದರೆ ನಾನೇನು ಮಹಾಭಕ್ತ ಜ್ಞಾನಿವರೇಣ್ಯ ಅಂತಲ್ಲ, ಎಲ್ಲಿ ತಪ್ಪು ಹೇಳ್ತೀನೋ ಅಂತ. ನಮ್ಮ ಸಾರಿನ ಅರ್ಧರಾತ್ರಿ ಎಬ್ಬಿಸಿಗಳು ಪುಟ್ಟ ಹೇಳಿಬಿಡ್ತಾರೆ ಅವರು. ಅದೊಂದು ದೊಡ್ಡ ನಿಧಿ. ನಮ್ಮದು ಆಗಲ್ಲಲ್ಲ, ಇರೋದೇ ಇಷ್ಟು, ಏನಾಗ್ತದೋ ಅಂತ ಭಯ. ಆದರೆ ಆ ಶ್ರೀನಿವಾಸನ ನೋಡಿದಾಗ ಏನಮ್ಮ రూపం కనపడుతుంది సార్, ఆ ముఖం కనపడుతుంది. ಅವನ ಕಣ್ಣು ಅಂದಾಗ ಇಷ್ಟಗಲ ಕಣ್ಣು ಕಾಣಿಸ್ತವೆ. ಅವನ ತುಟಿ ನೋಡಿದಾಗಂತೂ ನನಗೆ ತಲೆ ಬಗ್ಗಿಸ್ಕೊಂಬಾಗ ಆತ ನಗುತ್ತಿರ್ತಾನಮ್ಮ ಅವನು. ಮಗನೇ ಏನು ನಾಟಕ ಆಡ್ತೀಯಲ್ಲೇ ನೀನು, ಅಬಾಬಾಬಾಬ ಏನು ಮಹಾಜ್ಞಾನಿವರೇಣ್ಯ ಅಂತ ಕೆಲ್ಸಕ್ಕೆ ಬಾರ್ದವ್ರು ನಂಬರ್ 1 ನೀನು ಅಂದಾಗಿರ್ತದೆ. ಹೌದು ಸ್ವಾಮಿ, ಇಷ್ಟು ಮಾತ್ರ ಕೂಡಿಸಿ ಅನಿಸ್ತಿದ್ದಿ ಅಂತಂದರೆ ಅದು ನಿನ್ನ ಅನುಗ್ರಹ ಅಲ್ಲೇನಪ್ಪ ಅಂತ ನಾನು ಕೇಳ್ಕೊಂಡಿರ್ತೇನೆ. ಆವಾಗ ನನಗೆ ಬಹಳ ಉದ್ವಿಗ್ನತೆ ಅಂತ ಅನ್ನಿಸ್ತದೆ. ಅಷ್ಟಾದರೂ ಕೊಡ್ತಾನಲ್ಲ. ಒಂದು ಸಾರಿ ಹೀಗೆ ಪುರಂದರದಾಸರ ಹಾಡು ಹೆಂಡ್ತಿ ಊರಲ್ಲಿಗಿಲ್ಲಮ್ಮ, ತವ್ರ ಮನೆಗೆ ಹೋಗ್ಯಾಳ. ಹಾಡ್ಕೊಂತ ಮಂಚದ ಮೇಲೆ ಕೂತ್ಕೊಂಡು ಹಾಡ್ಕೊಂತಿದ್ದೀನಿ, ಕಣ್ಣಾಗ ನೀರು. ನಮ್ಮ ಫ್ರೆಂಡು, ನಮ್ಮ ಕೊಲೀಗ ಆಂಜನೇಯಲು ಬಂದ. ಏಮಪ್ಪ ಏಡಿಸ್ತು ನಾವು ಅಂದ. ಪೆಂಡ್ಲಾಮ್ ಊರಿಗೆ ಪೋಯಿಂದಪ್ಪ ಅಂದೆ. ಇನ್ನೇನು ಹೇಳಲಿ ನಾನು, ಈ ಹಾಡು ಇದು ಅರ್ಥ ಅದು ಹೇಳಿದ್ರೆ ಅರ್ಥ ಆಗಿಲ್ಲ. ಪೆಂಡ್ಲಾಮ್ ಊರಿಗೆ ಪೋಯಿಂದಪ್ಪ, ನೀ ಇಷ್ಟು ಬಂದ ಹೋಗ್ಬಿಟ್ಟ. ಅದರಂತೆ ನಮಗೂ ಸ್ವಾಮಿ ಆನಂದವನ್ನು ಕೊಡ್ತಾನೆ. ಆದರೆ ಅದು ನಿತ್ಯ ನಿರಂತರ ಇರೋದಲ್ಲ. ರಾಯರಂಥವರಿಗೆ ಸಾರ್ವಕಾಲಿಕವಾಗಿರ್ತದೆ, ಪುರಂದರದಾಸರಂಥವರಿಗೆ ಸಾರ್ವಕಾಲಿಕವಾಗಿರ್ತದೆ. ನಮಗೆ ಆಗಾಗ ಸುಮ್ಮನೆ ಆಗ ಕತ್ತಲಲ್ಲಿ ಮಿಂಚಿದಂತೆ ಒಂದು ಸಾರಿ ಬಂದು ಹೊರಟು ಹೋಗ್ತಾ ಇರ್ತದೆ. ಪ್ರಯತ್ನ ಮಾಡಬೇಕು, ಆ ಮಿಂಚೆ ಯಾವಾಗಲೂ ಇರಲಿ ಆ ದಿವ್ಯ ಕಾಂತಿ ಅಂತ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ರಾಯರು ಅನುಗ್ರಹ ಮಾಡಬೇಕು. ರಾಯ ಈತನೊಲಿಯಲು ಪ್ರಾಣನೊಲಿವನು ವಾತನೊಲಿಯಲು ಹರಿಯು ಒಲಿವ ಅಂತ ಹೇಳ್ಕೊಂಡಿದ್ದೀವಿ. ಆದ ಕಾರಣ ರಾಯರು ಅವರ ಅನುಗ್ರಹದಿಂದ ರಾಯರಂತರ್ಯಾಮಿಯಾದ ವಾಯುದೇವರು, ಅವರಂತರ್ಯಾಮಿಯಾದಂಥ ಸೀತಾ ಸಮೇತನಾದ ಶ್ರೀಮನ್ ಮೂಲರಾಮ, ಅಭಿನ್ನನಾದ ಶ್ರೀನಿವಾಸ ಅವನು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಕೃತಜ್ಞತಾಪೂರ್ವಕವಾಗಿ ಸಮರ್ಪಣೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ.